ಕೈ ಜೋಡಿಸಿ ನಮಸ್ಕಾರ ಮಾಡ್ತಾ ಕ್ಷಮಿಸಿ ಅಂತ ಕೇಳ್ಕೋತಿದ್ದೀವಿ. ಈ ಮನೇಲೆ ಇದ್ಕೊಂಡು ನಿಮ್ಮೆಲ್ಲರಿಗೂ ದ್ರೋಹ ಮಾಡಿದ್ವಿ. ಆಸ್ತಿಗೋಸ್ಕರ ಆಸೆ ಪಟ್ಟು ಆ ನಿತ್ಯ ಹೇಳಿದ ಮಾತುಗಳನ್ನು ಕೇಳಿ ಮಾಡಬಾರದ ಕೆಲಸನ ಎಷ್ಟೋ ಮಾಡಿದೀವಿ. ಇವಾಗ ಪಶ್ಚಾತ್ತಾಪದಿಂದ ನಿಮ್ ಮುಂದೆ ತಲೆ ತಗ್ಗಿಸ್ತಿದ್ದೀವಿ. ಮನುಷ್ಯರಾಗಿ ಬದಲಾಗೋದಕ್ಕೆ ಒಂದು ಅವಕಾಶನ ಕೊಡಿ. ಮತ್ತೆ ಇದೊಂದು ಹೊಸ ನಾಟಕನ? ಯಾವ್ದಕ್ಕೋಸ್ಕರ? ನೀವ್ ಏನೇ ಮಾಡಿದ್ರು ಮನೇಲಿ ಇರೋಕ್ ಬಿಟ್ಟಿದೀವಲ್ಲ, ಇನ್ನು ಏನ್ ಬೇಕು ನಿಮ್ಗೆ? ಜೈಲಲ್ಲಿರೋ ಆ ನಿತ್ಯ ಏನ್ ಮಾಡೋಕ್ ಹೇಳಿದಳು ನಿಮ್ಗೆ? ನೀವ್ ಹೀಗ್ ಮಾತಾಡ್ಬೇಕಾಗಿರೋದು ಸಹಜನೇ ಅಜ್ಜಿ. ಇಷ್ಟು ದಿನ ಕೆಟ್ಟವರಾಗಿದ್ದ ನಾವು ಹಠಾತ್ ಆಗಿ ಬದಲಾಗೋದ್ವಿ ಅಂದ್ರೆ ನಮ್ ಕೈಲೇ ನಂಬಕ್ಕಾಗಲ್ಲ. ಏನು ಆಸೆ ಪಟ್ಟು ಇದನ್ನೆಲ್ಲ ನಾವು ಹೇಳ್ತಿಲ್ಲ. ಬೇಕು ಅಂದ್ರೆ ಉಟ್ಟ ಬಟ್ಟೆಯಲ್ಲಿ ಈಗಲೇ ಮನೆ ಬಿಟ್ಟು ಹೊರಟೋಗ್ತೀವಿ. ಹೋಗಿ ಇರಿ ಅಂತ ನಿಮ್ ಹತ್ರ ಯಾರು ಬೇಡ್ಕೋತಿಲ್ಲ. ಒಂದ್ ನಿಮಿಷ ಅಜ್ಜಿ. ತಾತ, ಅಜ್ಜಿ, ನೀವು ಒಳ್ಳೆಯವರಾಗಿ ಬದಲಾದ್ರೆ ಮೊದಲು ಸಂತೋಷ ಪಡೋದು ನಾವೇ. ನೀವು ಬದಲಾಗ್ಬೇಕು ಅಂತ ನಮ್ಮಪ್ಪ ಅಮ್ಮ ಕೇಳ್ಕೊಂಡಿದ್ರು. ನೀವು ನಿಜವಾಗ್ಲೂ ಬದಲಾಗಿದ್ರೆ ಅದಕ್ಕಿಂತ ನಮಗೇನ್ ಬೇಕು? ಈ ಮನೆ ನಿಮ್ದು, ಈ ಆಸ್ತಿನೂ ನಿಮ್ದು, ನಾವೆಲ್ಲರೂ ನಿಮ್ಮವ್ರೆ. ಅಯ್ಯೋ, ಅಜ್ಜಿ, ತಾತ, ಏನ್ ಮಾಡ್ತಿದ್ದೀರಾ ನೀವು? ನಮ್ ಕಣ್ಣೀರಲ್ಲಿ ನಿನ್ ಪಾದನ ತೊಳೆಯೋವರೆಗೂ ನಾವು ಮಾಡಿರೋ ಪಾಪಗಳು ಕರಗಲ್ಲ ತಾಯಿ. ನೀವು ದೊಡ್ಡವರು, ಹೀಗೆಲ್ಲ ಮಾಡಬಾರ್ದು ತಾತ. ವಯಸ್ಸಲ್ಲೇನೋ ದೊಡ್ಡವರು ಆದ್ರೆ ಬುದ್ಧಿ ತುಂಬಾ ಚಿಕ್ಕದು ಕಣೋ. ಸ್ವಾರ್ಥ ಮನಸ್ಸು, ಪಾಪಿಷ್ಟ ಆಲೋಚನೆಗಳು, ಕೆಟ್ಟ ಕೆಲಸಗಳು. ಏನ್ ಎಲ್ರೂ ಹಾಗಿದ್ದೀರಾ? ಏನಾಯ್ತು? ಏನಿಲ್ಲ ರೀ, ಇಷ್ಟೊತ್ತು ನೀವೆಲ್ಲಿಗೆ ಹೋಗಿದ್ರಿ? ನಿನಗೇನು ಆಗಿಲ್ಲ ಅಲ್ವಾ? ಫೋನ್ ಯಾಕೆ ಆಫ್ ಮಾಡಿದ್ಯಾ ಅಣ್ಣ? ವೇಟ್, ಎಲ್ರೂ ಒಂದೇ ಸರಿ ಪ್ರಶ್ನೆಗಳನ್ನ ಕೇಳಿದ್ರೆ ಹೇಗೆ ಆನ್ಸರ್ ಕೊಡ್ತೀನಿ? ಶಾಪಿಂಗ್ ಹೋಗಿದ್ದೆ, ಮೊಬೈಲಲ್ಲಿ ಚಾರ್ಜ್ ಖಾಲಿ ಆಗಿತ್ತು. ನನಗೇನು ಆಗಿಲ್ಲ, ಓಕೆನಾ? ಅಂದ್ರೆ ಒಂದ್ ಮಾತ್ ಮನೇಲಿ ಹೋಗ್ಬೇಕಾಗಿತ್ತು ಸರ್. ಹೊರಗಡೆ ಹೋಗ್ತೀನಿ ಅಂತ ದಿವ್ಯಾ ಶಶಿಗೆ ಹೇಳೇ ಹೋದೆ ಅಲ್ವಾ? ಈ ಟೈಮಲ್ಲಿ ಶಾಪಿಂಗ್ ಏನಪ್ಪಾ? ನಿನ್ ಫೋನ್ ರೀಚ್ ಆಗದೆ ಇದ್ದಿದ್ದಕ್ಕೆ ಎಲ್ರೂ ಭಯ ಪಟ್ಟಿದ್ವಿ. ಇನ್ಮೇಲೆ ಒಂಟಿಯಾಗಿ ಎಲ್ಲೂ ಹೋಗ್ಬೇಡಪ್ಪ. ಹೌದಪ್ಪ, ಮೊದ್ಲೇ ಟೈಮ್ ಸರಿ ಇಲ್ಲ. ಇಲ್ಲ, ನಮ್ಗಿವಾಗ್ಲೇ ಒಳ್ಳೆ ಟೈಮ್ ಬಂದಿದೆ. ನಾಳೆ ಶಾಪ ವಿಮೋಚನೆ ಕೂಡ ಆಗುತ್ತೆ. ಹ್ಯಾಪಿ ಆಗಿ ಅನ್ನಿಸ್ತಾ ಇದೆ. ಅದಕ್ಕೆ ಎಲ್ರಿಗೂ ಬಟ್ಟೆಗಳನ್ನ ತಂದಿದ್ದೀನಿ. ದಿವ್ಯಾ, ನಮ್ಮ ಮದ್ವೆ ಆದಂಗಿಂದ ನಿಂಗೆ ನಾನು ಏನೂ ಕೊಟ್ಟಿಲ್ಲ. ಫಸ್ಟ್ ಟೈಮ್ ಸ್ಯಾರಿ ತಗೊಂಡ್ಬಂದಿದ್ದೀನಿ. ಹೇಗಿದ್ರು ಸರಿ, ನಾಳೆ ಈ ಸ್ಯಾರಿ ಉಟ್ಕೋಬೇಕು. ಕಾಮೆಂಟ್ಸ್ ಮಾತ್ರ ಮಾಡಬಾರ್ದು, ಹಾ? ಶಶಿ, ಚಿಕ್ಕ ವಯಸ್ಸಿಂದ ನೀನು ಕೂಡ ನನ್ನ ಹತ್ರ ಏನು ಕೇಳಿಲ್ಲ. ಅರ್ಶನ ಕುಂಕುಮ ಕೊಟ್ರೆ ಸಾಕು, ಆಸ್ತಿ ಏನು ಬೇಡ ಅಣ್ಣ ಅಂತ ಇದ್ದೆ. ನಾಳೆ ನಾನು ನಿಮ್ಮತ್ಗೆ ನಿನಗೆ ಅರ್ಶನ ಕುಂಕುಮ ಹಚ್ಚಿ ಮಡ್ಲಕ್ಕಿ ಹಾಕ್ತೀವಿ.
ಅಜ್ಜಿ ಅವರೇ ಅಮ್ಮಮ್ಮ ಅವರೇ ಇದು ನಿಮ್ಗೆ. ಅಜ್ಜಿ ನಿಮಗೂ ಕೂಡ. ಕೇಶವ ಮೈ ಫ್ರೆಂಡ್, ಇದು ನಿನಗೆ. ನನಗ್ಯಾಕೆ ಸರ್ ಹೊಸ ಬಟ್ಟೆ? ಯಾಕೆ ಇವಾಗ ನೀನ್ ನನ್ನ ಹತ್ರ ಕೆಲಸ ಮಾಡ್ತಿಲ್ಲ ಅಂತ ನಾನ್ ಕೊಟ್ಟು ಬಟ್ಟೆ ತಗೊಳಲ್ವಾ ಏನು? ಅದಲ್ಲ ಸರ್. ತಗೊಳ್ಳೋ, ಪದೇ ಪದೇ ಕೊಡ್ತೀನಾ ಏನು? ನೀವು ಮತ್ತೆ ಮತ್ತೆ ಕೊಡ್ಬೇಕು ಸರ್. ಹೀಗೆ 100 ವರ್ಷ ಕೊಡ್ಬೇಕು. ಯಾಕಷ್ಟು ಎಮೋಷನಲ್ ಆಗ್ತಾ ಇದೆಯಾ? ರಿಲ್ಯಾಕ್ಸ್ ಮ್ಯಾನ್. ಎಲ್ರಿಗೂ ಹೊಸ ಬಟ್ಟೆ ತಂದಿದ್ಯಾ, ನಿನಗ್ ತಗೊಳ್ಳಿಲ್ವಾಪ? ಇದೇನಪ್ಪ, ನೀನ್ ಕೂಡ ಹೊಸ ಬಟ್ಟೆ ಹಾಕೋಬೇಕಲ್ವಾ? ನೀವೆಲ್ಲ ಹ್ಯಾಪಿ ಆಗಿದ್ರೆ ನಾನಿದ್ದಾಗೆ ಅಮ್ಮಮ್ಮ. ನನಗೆ ಪ್ರತ್ಯೇಕವಾಗಿ ಅಗತ್ಯ ಇಲ್ಲ. ಚಿಕ್ಕ ವಯಸ್ಸಲ್ಲಿ ಅಮ್ಮ ತೀರ್ಕೊಂಡ್ಲು, ಸ್ವಲ್ಪ ದಿನಕ್ಕೆ ಅಪ್ಪ ತೀರ್ಕೊಂಡ್ರು.